ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಾಮದ ಚಿಲುಮೆ ಅನ್ನೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದು ತುಮಕೂರಿಂದ 11 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಪ್ಲೇಸಿಗೆ ಯಾಕೆ ನಾಮದ ಚಿಲುಮೆ ಅಂತ ಕರೀತಾರೆ ಅಂತ ಮುಂದೆ ಹೇಳ್ತೀನಿ. ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಕೊರೋನಾ ಟೈಮಲ್ಲಿ ನಾವು ಫುಲ್ಲು ಇಲ್ಲಿ ನಾನು ನನ್ನ ಮಗಳಿಬ್ಬರು ವಾಕಿಂಗ್ ಬರ್ತೀವಿ. ಬೆಳಗ್ಗೆ ಎದ್ದು ಬಂದು ಆಲ್ಮೋಸ್ಟ್ ಒಂದು 1 ಅವರ್ ಇಲ್ಲಿ ವಾಕ್ ಮಾಡ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಅಲ್ಲಿ ದೋಸಪೇಟೆ ಅಂತ ಪ್ಲೇಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ವಡೆ ತಿನ್ಕೊಂಡು ನಾನು ನನ್ನ ಮಗಳು ಎಲ್ಲ ಮಸಾಲೆ ದೋಸೆ ತಿನ್ಕೊಂಡು ವಾಪಸ್ ಬರ್ತಿದ್ವಿ ಇದೇ ರೂಟಲ್ಲಿ. ನಮ್ಮ ಆ್ಯಕ್ಚುಲಿ ಜಿಂಕೆವನ ತುಮಕೂರು ವಾಲಿ ಅಂತ ಇದೆ. ಟ್ರೆಕ್ಕಿಂಗು ಚೆನ್ನಾಗಿದೆ ಇಲ್ಲಿ ಹೋಗ್ಲಿಕ್ಕೆ. ಸೊ ಒಬ್ರಿಗೆ ಎಂಟ್ರೆನ್ಸ್ ಫೀಸು 10 ರೂಪಾಯಿ ಅಂತ ದೊಡ್ಡವ್ರಿಗೆ, ಮಕ್ಕಳಿಗೆ 5 ರೂಪಾಯಿ. ಬೆಳಗ್ಗೆ 8ರಿಂದ 5:15 ಇರುತ್ತೆ. ಮಂಡೇ ಹಾಲಿಡೇ. ಪರವಾಗಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ. ಸೊ ಜಿಂಕೆಗಳು ನೋಡ್ಬೋದು. ತಿರ್ಗಿ ಆಮೇಲೆ ರಾಮ ಲಕ್ಷ್ಮಣ ಸೀತೆ ಬಂದಿರೋದೊಂದು ಚಿಲುಮೆ ನೋಡ್ಬೋದು. ಆ ಚಿಲುಮೆಯಿಂದಲೇ ನಾಮ ಚಿಲುಮೆ ಅಂತ ಹೆಸರಾಗಿದೆ ಇದಕ್ಕೆ. ಸೊ ರಾಮನಿಗೆ ನಾಮ ಇಡೋಕ್ಕಾಗದೆ ನೀರು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬಾಣ ಬಿಟ್ಟು ಇದು ಮಾಡಿದಾಗ ಚಿಲುಮೆ ಬಂದಿದ್ದು, ಅದಕ್ಕೆ ನಾಮದ ಚಿಲುಮೆ ಅಂತಲೇ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅವನು ಮೀಮಿ ಓಡ್ಸೋಕ್ಕೆ ಕಡ್ಡಿ ತಗೊಂಡವನೇ. ನೋಡಿರಿ ಹೋಗ್ತಾ ಇದ್ದಾನೆ. ಅಲ್ಲೊಂದು ಏಡಿಕಾಯಿ ಇದೆ, ಏಡಿಕಾಯಿ ನೋಡಿಯಕ್ಕೆ ಹೋಗ್ತಾ ಇದ್ದಾನೆ ಅವನು. ನನ್ನ ಮಗಳು ಆ್ಯಸ್ ಯೂಶುವಲ್ ಶಿ ಈಸ್ ಕ್ಲೀನಿಂಗ್ ದ ಫ್ಲೋರ್. ಯಾಕಂದರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡಿಲ್ಲ ಅಂತ ಇವಳೇ ಕ್ಲೀನ್ ಮಾಡ್ತಾ ಇದ್ದಾಳೆ. ಮುಂಚೆ ಪ್ರವಾಸಿಗರು ಬಂದರೆ ಏನಾದ್ರು ತಿನ್ನಕ್ಕೆ ಕೊಡ್ತಾರೆ ಅಂತೆಲ್ಲ ಈ ಗೇಟ್ ಹತ್ರ ಬರೋದು. ಇದು ಗೇಟೆಲ್ಲ ಫುಲ್ ಇರೋದು ಯಾರು ಕೊಡಲ್ಲ ಅಂತ ಯಾವುದು ಅಲ್ಲೇ ಬರಲ್ಲ. ದೂರದಿಂದಾನೆ ನಮಗೂ ಹಾಯ್ ಹೇಳ್ಬಿಟ್ಟು ಕಣ್ಣು ನೋಡಿ ಸರ್ಪ್ರೈಸು. ಇಲ್ಲೊಂದು ವಾನರ ಸೇನೆ ಬರ್ತಾ ಇದೆ. 1 2 3 ಅಲ್ಲೊಂದು 4 ದೂರ ಬರ್ತಾ ಇದ್ದಾವೆ. ಸೊ ಇವರೆಲ್ಲ ಕಾವಲು ಕಾಯ್ತಾ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಈ ಜಿಂಕೆಗಳನ್ನ. ಫೇವ್ರೇಟ್ ಆಮೆ ಯಾರು ನೋಡಿ, ಯಾರು ಚಿಕ್ಕ ಮಕ್ಕಳು ಆಮೆಗೆ ಎಲೆ ಇಟ್ಟಿದ್ದಾರೆ ಬೆಳಗ್ಗೆ ಊಟ ಮಾಡೋಕ್ಕೆ. ಮೋಸ್ಟ್ಲಿ ಇವ್ರಿಗೇನೆ ಇಟ್ಟಿರಬೇಕು. ಪಾಪ ಏನದು ಬಟರ್ಫ್ಲೈಸ್ ಅಂತ ಹಾಕಿದ್ದಾರೆ. ಮತ್ತು ಮೋಸ್ಟ್ಲಿ ಎಲ್ಲಿದೆ ಗೊತ್ತಾಗಿಲ್ಲ. ಅಡಿಕ್ಬೇಕು ಅನ್ಸುತ್ತೆ. ಅಲ್ಲೊಂದು ಕ್ರೊಕೊಡೈಲ್ ಮಾಡಿದ್ದಾರೆ, ಸಣ್ಣ ಕೆರೆ ಥರ ಏನೋ ಮಾಡಿದ್ದಾರೆ. ಹಾಂ, ಜಿಯಾ 2 ಕ್ರೊಕೊಡೈಲ್ ಇದ್ದಾವೆ. ಪ್ಲಸ್ ನ್ಯಾಚುರಾಗಿ ಇರಲಿ ಅಂತ ಅಲ್ಲಿಗೆ ಸುಮ್ಮನೆ ನೀರು ಸೇರಿಸಿದ್ದಾರೆ ಅಲ್ಲಿ. ಬಟ್ ಒರಿಜಿನಲ್ ಕ್ರೊಕೊಡೈಲ್ಸ್ ಯಾವುದಿಲ್ಲ ಇಲ್ಲಿ. ಬಂಡೆಮೇಲಿಂದ ನೀರು ಜರ್ಕೊಂಡು ಬರ್ತಾ ಇದೆ. ಬೇಸಿಗೆ ಕಾಲ ಆದರೂ ಎಲ್ಲವೂ ಬಂಡೆಗಳಲ್ಲಿ ಇದಾಗ್ಬಿಟ್ಟು ನೀರು ಬರ್ತಾ ಇದೆ. ಇಲ್ಲಿ ಹರ್ಕೊಂಬರ್ತಾ ಇದೆ ನೋಡಿ. ಅಲ್ಲೆಲ್ಲ ಹರ್ಕೊಂಬಂದು ಇಲ್ಲೊಂದು ಒಂದಿದೆ. ಸೊ ಅದರಲ್ಲಿ ಒಂದು ಸಣ್ಣ ಕುಲ್ಮೆ ಥರ ಇದೆ. ಈ ಕುಲ್ಮೆಯಲ್ಲಿ ನೀರೆಲ್ಲ ಅದೆಲ್ಲಿಂದ ಬಂದರೂ ಈ ಕುಲ್ಮೆಯಿಂದ ಆಚೆ ಬರ್ತಾಯಿದೆ ನೋಡಿ. ಅಂದರೆ ಸೊ ಹಾಗಾಗಿ ಅದೆಲ್ಲೊಂದರ ಒಂದು ಇಂಟರ್ ಕನೆಕ್ಟ್ ಆಗಿರುತ್ತೆ ನೀರಿಗೆ. ನೀರು ಇಂಟರ್ ಕನೆಕ್ಟ್ ಆಗಿ ಇಲ್ಲಿಂದ ಆಚೆ ಬರ್ತಾಯಿದೆ. ಅದು ಹರಿತಾನೆ ಇರುತ್ತೆ ಅದು. ಸೊ ಕಾಣ್ಬೋದು ನೀವು. ನಾಮ ಚಿಲುಮೆದ ಕತೆ ಇದು. ರಾಮ ಲಕ್ಷ್ಮಣ ಸೀತೆದೊಂದು ಕತೆ ಬರೆದಿದ್ದಾರೆ ಇಲ್ಲಿ. ಸೊ ಅಂದರು ನೀರೊಳಗೆ ಆಟ ಆಡೇಬಿಟ್ರು. ನನ್ನ ಮಗಳು ನೀರು ಕುಡಿತಾ ಇದ್ದಾಳೆ. ಅದಕ್ಕೆ ಡೂಪ್ಲಿಕೇಟ್ ಕ್ರೊಕೊಡೈಲ್ ಅಂತ ಹೇಳಿದ್ನಲ್ಲ, ಆ ಸಣ್ಣ ಕೊಳಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅದು ತುಂಬಿದ್ದೆಲ್ಲ ಆ ಕಡೆ ತುಂಬಿದ್ದೆಲ್ಲ ಆ ಕಡೆಗೆ ಹೋಗುತ್ತೆ, ಹರ್ಕೊಂಡು ಹೋಗುತ್ತೆ. ನನ್ನ ಮಗಳು ಶುಗರ್ ಕ್ಯಾನ್ ಜ್ಯೂಸು ಮಜಾ ಮಾಡ್ತಾ ಇದ್ದಾಳೆ. ಯಾವಾಗ ಕಾರೊಳಗೆ ತಿಳ್ತಾಳೋ ಗೊತ್ತಿಲ್ಲ. ಎರಡೆರಡು ಸಿಪ್ ತೊಗೊಂಡು ಬಿಸಾಕ್ಬಿಟ್ಲು ಕಬ್ನಾಲು. ಇವಾಗ ಕೊಕೊನಟ್ ಜ್ಯೂಸ್ ಬೇಕು ನಾನು ತೊಗೊಂಡ್ರೆ. ಸಮ್ಟೈಮ್ಸ್ ಐ ಡೋಂಟ್ ನೋ ವಾಟ್ ಶಿ ಲೈಕ್ಸ್ ಎವ್ರಿಥಿಂಗ್, ಶಿ ಡಸಂಟ್ ಲೈಕ್ ಎವ್ರಿಥಿಂಗ್. ಅದಲ್ಲೊಂದು ಇನ್ನೊಂದು ಕೋತಿ ಮರಿ ಕುಡಿತಾ ಇದೆ, ಎಳ್ಳಿರೋ ಖಾಲಿ ಮಾಡಾಕ್ಬಿಟ್ಟು ಬಿಸಾಕ್ ಹೋಗಲ್ಲಿ.
ಸೊ ಅದೊಂದು ಕೋತಿ ಮರಿ, ಇದೊಂದು ಚಿಕ್ಕ ಕೋತಿ ಮರಿ. ಅಲ್ಲೊಂದು ಬರ್ತಾ ಇದೆ ನೋಡಿ, ಅಲ್ಲೊಂದು ಒಳಗಡೆ ಒಂದು. ಬೇಡ, ಇಳಿಬಾರ್ದು ಪಪ್ಪು, ಬೇಡ ಪಾಪು, ಇದೆ ಅಲ್ಲಿ ನನ್ನ ಮಗಳನ್ನ ಜೀಪಲ್ಲಿ ಕೊಡ್ತಾರೆ, ಹೇಳ್ತಾ ಇದ್ದಾಳೆ ಮಮ್ಮಿ ಅಂತ. ಪಪ್ಪ ಅಂತ ಅನ್ನೋದೇ ಇಲ್ಲ ಅವಳು. ರಾಯನದುರ್ಗದ ಹತ್ರ ಕೆರೆ ಹತ್ರ ಇದ್ದೀವಿ. ಗಾಡಿ ಮುಂದಕ್ಕೆ ನೋಡಿ, ಮೆತ್ತಗೆ ನೋಡಿಯಪ್ಪ. ಈ ವಿಡಿಯೋ ಇಲ್ಲಿಗೆ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.